ಅಬ್ಬಬ್ಬಾ, ಈ ದೃಶ್ಯ ಒಮ್ಮೆ ನೋಡಿ. ಆಭರಣದ ಅಂಗಡಿ ಒಳಗಡೆ ಎಲ್ಲಿ ನೋಡಿದ್ರು ನಿಮ್ಗೆ ಚಿನ್ನ ಬೆಳ್ಳಿನೇ ಕಾಣಿಸುತ್ತೆ. ಇನ್ನೇನು ಚಿನ್ನದ ಅಂಗಡಿಲಿ ಚಿನ್ನ ಬಿಟ್ರೆ ಬೇರೆ ಏನಿರುತ್ತೆ ಅಂತ ನೀವು ಕೇಳ್ಬೋದು. ಅದೇ ನೋಡಿ ಈ ಸ್ಟೋರಿಯ ಬಿಗ್ ಟ್ವಿಸ್ಟ್. ಎಸ್, ನೀವು ನೋಡ್ತಿರೋ ಈ ದೃಶ್ಯ ತುಮಕೂರಿನ ಪ್ರತಿಷ್ಠಿತ ಚಿನ್ನದ ಅಂಗಡಿ ವಿಶ್ವಾಸ್ ಜ್ಯುವೆಲರ್ಸ್ ಅಂತ. ಅಷ್ಟಕ್ಕೂ ಈ ಜ್ಯುವೆಲರ್ಸ್ ಅಂಗಡಿಲಿ ಆಗಿರೋದಾದ್ರೂ ಏನಂತ ಗೊತ್ತಾ? ಸಾಮಾನ್ಯವಾಗಿ ಚಿನ್ನದ ಅಂಗಡಿಗೆ ನುಗ್ಗಿ ಕಳ್ಳರು ಕಳ್ಳತನ ಮಾಡೋದು ಕಾಮನ್. ಆದ್ರೆ ಈ ಚಿನ್ನದ ಅಂಗಡಿಲಿ ಕಳ್ಳತನ ಮಾಡಿರೋದು ಯಾರಂತ ಕೇಳಿದ್ರೆ ನೀವು ಶಾಕ್ ಆಗ್ತೀರಾ. ಹೌದು, ಈ ಸ್ಟೋರಿ ನಿಮಗೆ ಸಿನಿಮಾ ಕಥೆಯನ್ನ ಮೀರಿಸೋದಂತೂ ಗ್ಯಾರಂಟಿ. ಆ ರೀತಿ ಇದೆ ಈ ಸ್ಟೋರಿ. ಎಂದಿನಂತೆ ಅಂಗಡಿಗೆ ಬಂದ ಮಾಲೀಕ ಹಾಗೂ ಸಿಬ್ಬಂದಿ ಅಂಗಡಿಯಲ್ಲಿ ಆಗಿರೋ ಕಳ್ಳತನ ನೋಡಿ ಬೆಚ್ಚಿ ಬಿದ್ದಿದ್ದಾರೆ. ಅಂಗಡಿಯಲ್ಲಿ ಇದ್ದ 50 ಗ್ರಾಂ ಚಿನ್ನದ ಆಭರಣ ನಾಪತ್ತೆಯಾಗಿದೆ. ರಾತ್ರಿ ಕಳೆದು ಬೆಳಗಾಗುವಷ್ಟರಲ್ಲಿ ಆಭರಣ ಕಳವಾಗಿರೋದು ನೋಡಿ ಮಾಲೀಕನ ಎದೆಯೇ ನಿಂತಂತಾಗಿದೆ. ಅಂಗಡಿ ಶಟರ್ ಹೊಡೆದಿಲ್ಲ, ಸಿಸಿಟಿವಿ ಡ್ಯಾಮೇಜ್ ಆಗಿಲ್ಲ, ಗೋಡೆ ಕುರಿದು ಯಾರು ಕೂಡ ಹೋಗಿಲ್ಲ. ಹಾಗಾದ್ರೆ ಅಂಗಡಿಯಲ್ಲಿದ್ದ ಚಿನ್ನ ಎಲ್ಲಿ ಹೋಯ್ತು? ಕದ್ದಿದಾದ್ರೂ ಯಾರು? ನಿಮ್ ತಲೆಯಲ್ಲಿ ಸಾವಿರಾರು ಕ್ವಶನ್ ಬರ್ತಿರ್ಬೋದಲ್ಲ. ಹಾಗಾದ್ರೆ ಈಗ ಹೇಳ್ತೀನಿ ಕೇಳಿ, ಆ ನಿಜವಾದ ಕಳ್ಳ ಯಾರು ಅಂತ. ಅಂಗಡಿಯಲ್ಲಿ ಚಿನ್ನ ಕಳವಾಗಿರೋದು ನೋಡಿ ಯಾರೋ ಚಿನ್ನದ ಅಂಗಡಿಗೆ ನುಗ್ಗಿ ಕದ್ದಿದ್ದಾರೆ ಅನ್ಕೊಂಡಿದ್ದ ಮಾಲೀಕ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕು ಅನ್ಕೊಂಡ. ಅದಕ್ಕೂ ಮೊದಲು ಸಿಸಿಟಿವಿ ಚೆಕ್ ಮಾಡೋಣ ಅಂತ ಚೆಕ್ ಮಾಡಿದ ಮಾಲೀಕ ಸಿಸಿಟಿವಿ ದೃಶ್ಯ ನೋಡಿ ಬೆಚ್ಚಿ ಬಿದ್ದಿದ್ದಾನೆ. ಹೌದು, ಸೈಲೆಂಟ್ ಆಗಿಯೇ ಚಿನ್ನದ ಅಂಗಡಿಗೆ ಬಂದಿದ್ದ ಅದೊಂದು ಇಲಿ ವಜ್ರದ ಆಭರಣವನ್ನ ದೋಚಿದೆ. 10 ಲಕ್ಷ ಮೌಲ್ಯದ ಚಿನ್ನ ಕದ್ದು ತನ್ನ ಬಿಲದಲ್ಲಿ ಇಟ್ಕೊಂಡಿದೆ. ಇದು ನಿಮಗೆ ಆಶ್ಚರ್ಯ ಅನಿಸ್ಬೋದು, ಆದ್ರೆ ಇದೇ ನಡೆದಿರೋದು. ಇದನ್ನೇ ನೋಡಿ ಮಾಲೀಕ ಶಾಕ್ ಆಗಿರೋದು. ನೀವೀಗ ನೋಡ್ತಿದ್ದೀರಲ್ಲ, ಇದೇ ಬಿಲದಲ್ಲಿ ಚಿನ್ನವನ್ನ ಆ ಇಲಿ ಇಟ್ಟಿರೋದು. ಅಂಗಡಿ ಒಳಗಡೆ ಬಿಲ ಮಾಡಿಕೊಂಡಿದ್ದ ಇಲಿ ಅದೇ ಬಿಲದಲ್ಲಿ ಒಂದೊಂದೇ ಚಿನ್ನದ ಆಭರಣವನ್ನ ತಗೊಂಡು ಹೋಗಿ ಇಟ್ಟಿದೆ. ನೀವು ಸಿಸಿಟಿವಿ ದೃಶ್ಯದಲ್ಲಿ ನೋಡ್ಬೋದು. ಬಿಲದಿಂದ ಬರುವ ಇಲಿ ನೇರವಾಗಿ ಆಭರಣ ಇಟ್ಟಿರುವ ಜಾಗಕ್ಕೆ ಬಂದು ಆಭರಣ ತೆಗೆದುಕೊಂಡು ಮತ್ತೆ ತನ್ನ ಬಿಲಕ್ಕೆ ಹೋಗಿದೆ. ಇನ್ನು ಇಲಿಯ ಜಾಡು ಹಿಡಿದ ಮಾಲೀಕ ಕೂಡಲೇ ಅದು ತೋಡಿದ್ದ ಬಿಲವನ್ನ ಹುಡುಕಿ ಬಿಲವನ್ನ ಶೋಧಿಸಿದಾಗ ಅದರಲ್ಲಿ ಚಿನ್ನ ಇರೋದು ಪತ್ತೆಯಾಗಿದೆ. ಒಂದಲ್ಲ ಎರಡಲ್ಲ ಅಂತ ಬರೋಬ್ಬರಿ 10 ರಿಂಗು, 3 ಚಿನ್ನದ ಸರವನ್ನ ಇಲಿ ಎಗರಿಸಿದೆ. ನಿತ್ಯ ಒಂದೊಂದೇ ಆಭರಣವನ್ನ ತನ್ನ ಬಿಲದೊಳಗೆ ಇಲಿ ತಗೊಂಡು ಹೋಗಿದೆ. ಇವತ್ತು ಆಭರಣ ಕಳವಾಗಿರೋದು ಮಾಲೀಕನಿಗೆ ಗೊತ್ತಾಗಿ ಸಿಸಿಟಿವಿ ಚೆಕ್ ಮಾಡಿದಾಗ ಅಸಲಿ ಕಳ್ಳ ಸಿಕ್ಕಿದ್ದಾನೆ. ಇಲಿ ಕೆಲಸ ನೋಡಿ ಮಾಲೀಕ ನಿಜಕ್ಕೂ ಕಂಗಾಲಾಗಿ ಹೋಗಿದ್ದಾನೆ. ನೀವೆಲ್ಲ ಇಲಿ ಮನೇಲಿರೋ ತರಕಾರಿ ಪೇಪರ್ನ ತಿಂದಾಕುತ್ತೆ ಅನ್ಕೊಂಡಿರ್ತೀರಾ, ಆದ್ರೆ ಇಲ್ಲೊಂದು ಇಲಿ ಚಿನ್ನವನ್ನೇ ಕದ್ದಿರೋದು ಎಲ್ಲರನ್ನ ಬೆಚ್ಚಿ ಬೀಳ್ಸಿದೆ. ಇಲಿಗಳು ಚಿನ್ನವನ್ನ ಕಳ್ತನ ಮಾಡ್ತಾವ. ನಿಮಗೆ ಗೊತ್ತಿರೋ ಹಾಗೆ ಈಗಿನ ದುನಿಯಾದಲ್ಲಿ ಚಿನ್ನನ ಮಾತಾಡ್ಸೋಕಾಗಲ್ಲ. ಅಂತದ್ರಲ್ಲಿ ಈ ಖತರ್ನಾಕ್ ಇಲಿ ಏನಿಲ್ಲ ಅಂದ್ರೂ ಬರೋಬ್ಬರಿ 10 ಲಕ್ಷದ ಚಿನ್ನ ಎಗರಿಸಿರೋದು ನಿಜಕ್ಕೂ ಅಚ್ಚರಿನೇ. ಸದ್ಯಕ್ಕೆ ಮಾಲೀಕ ಏನೋ ಚಿನ್ನ ಸಿಕ್ತಪ್ಪ ಅಂತ ನಿಟ್ಟುಸಿರು ಬಿಟ್ಟಿದ್ದಾನೆ. ಆದ್ರೆ ಅಸಲಿಗೆ ಇಲಿ ಚಿನ್ನ ಕದ್ದಿದ್ದು ಯಾಕೆ? ಇಲಿ ನಿಜಕ್ಕೂ ಚಿನ್ನ ಕದಿಯುತ್ತಾ ಅಥವಾ ಈ ಸ್ಟೋರಿ ಹಿಂದೆ ಬೇರೆ ಏನಾದ್ರೂ ಸ್ಟೋರಿ ಇದೆಯಾ ಅನ್ನೋದು ತನಿಖೆಯಾಗಿಯೇ ಗೊತ್ತಾಗ್ಬೇಕಿದೆ.